ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮ್ಮ ನಾಡಿನ ಹೆಮ್ಮೆಯ ಅರ್ಜುನ ತೀರ್ಕೊಂಡು ಇಲ್ಲಿಗೆ 2 ವರ್ಷ ಆಗ್ತಾ ಬರ್ತಿದೆ. ನಮ್ಮ ಅರ್ಜುನನಿಗೆ ನೈಸರ್ಗಿಕವಾಗಿ ಸಾವು ಬಂದು ಸತ್ತಿದ್ದಿದ್ರೆ ಇಷ್ಟೊಂದು ನೋವು ಆಗ್ತಿರ್ಲಿಲ್ಲ ನಮಗೆ ಅನಿಸುತ್ತೆ. ಆದರೆ ಈ ಮನುಷ್ಯನ ಕ್ರೂರ ಬುದ್ಧಿ ಸ್ವಾರ್ಥದಿಂದ ಇವತ್ತು ಒಂದು ಮೂಕ ಪ್ರಾಣಿ ಸತ್ತು ಬಿದ್ದಿದೆ. ಆನೆಗಳ ಕ್ಯಾಂಪಲ್ಲಿ ಹೇಗಿದೆ ಅಂದರೆ, ಅಂಬಾರಿಯನ್ನು ಹೊತ್ತಂಥ ಆನೆಗೆ ಹೆಚ್ಚು ಭಾರ ಹೊರಿಸಬಾರ್ದು, ಅದು ವರ್ಷ ಪೂರ್ತಿ ರೆಸ್ಟಲ್ಲಿರಬೇಕು ಅನ್ನೋ ದೃಷ್ಟಿಯಿಂದ ಆ ಆನೆಗೆ ಭಾರ ವರ್ಷದಾಗಲಿ ಹಿಂಸೆ ಪಡುವಂಥ ಕೆಲಸಗಳನ್ನು ಕೊಡ್ತಿರೋದಿಲ್ಲ. ಈ ಥರ ಇದ್ದಾಗ ಅರ್ಜುನನನ್ನು ಆನೆ ಕ್ಯಾಪ್ಚರ್ ಕಾರ್ಯಾಚರಣೆಗೆ ಏನಕ್ಕೆ ತಗೊಂಡೋದ್ರು ಅನ್ನೋ ಪ್ರಶ್ನೆ ಮೂಡಿಬರುತ್ತೆ. ಏನಕ್ಕಪ್ಪ ಅಂತಂದರೆ, ಆನೆ ಕ್ಯಾಪ್ಚರ್ಗೆ ಹೈಯರ್ ಆಫೀಸರಿಂದ ಪರ್ಮಿಷನ್ ಕೂಡ ಬಂದಿರುತ್ತೆ. ಆ ಸಮಯದಲ್ಲಿ ಬೇರೆ ಆನೆ ಕ್ಯಾಪ್ಚರ್ ಮಾಡುವಂಥ ದೊಡ್ಡ ದೊಡ್ಡ ಆನೆಗಳು ಆ ಸಮಯದಲ್ಲಿ ಸಿಕ್ಕಿಲ್ಲ ಅಂದಾಗ ಮಾತ್ರ ಈ ಆನೆಗಳನ್ನು ಯೂಸ್ ಮಾಡ್ತಾರೆ. ಅವತ್ತು ಕೂಡ ಅದೇ ಆಗಿತ್ತು. ಹಾಸನದ ಯಸಳೂರು ಬಳಿಯಲ್ಲಿ ಒಂದು ಆನೆ ಕ್ಯಾಪ್ಚರ್ಗೆ ಇವರಿಗೆ ಪರ್ಮಿಷನ್ ಬರುತ್ತೆ. ಆ ದಿನ ಕ್ಯಾಪ್ಚರ್ಗೆ ಬೇಕಾಗುವಂಥ ಬಲಾಢ್ಯ ಆನೆಗಳ ಅಥವಾ ದೈತ್ಯ ಆನೆಗಳ ಅಥವಾ ಎಕ್ಸ್ಪೀರಿಯನ್ಸ್ ಇರುವಂಥ ಆನೆಗಳು ಇವರಿಗೆ ಸಿಕ್ಕಿರಲಿಕ್ಕಿಲ್ಲ. ಆದ್ದರಿಂದ ಅರ್ಜುನನನ್ನು ಅವತ್ತು ತಗೊಂಡು ಹೋಗಲೇಬೇಕಾಗುವಂಥ ಪರಿಸ್ಥಿತಿ ಅನಿವಾರ್ಯ ಆ ದಿನ ಹೊರಗೆ ಬಂದಿರುತ್ತೆ. ಆದರೆ ತುಂಬ ನೋವು ಮತ್ತು ಆಕ್ರೋಶವನ್ನುಂಟು ಮಾಡುವಂಥ ಸಂಗತಿ ಏನಂದರೆ, ಆ ಕಾಡಾನೆ ಎದುರುಗಡೆ ಬಂದು ನಿಂತಿದ್ರು ಕೂಡ ಆ ಆನೆ ಚಿಕ್ಕದು, ಸಣ್ಣಕ್ಕಿದೆ, ದೊಡ್ಡಕ್ಕಿದೆ, ಈಗ ಡಾಟ್ ಮಾಡಬೇಡ, ಈ ಡಿಸ್ಕಷನ್ಗಳನ್ನ ಆನೆಗೆ ಎದುರುಗಡೆ ಬಂದು ನಿಂತಾಗ ಮಾಡೋದಲ್ಲ. ಆದರೂ ಆ ಟೈಮಲ್ಲಿ ಮಾವುತ ವಿನು ಅವರು ಸರ್ ಮದದಲ್ಲಿದೆ, ಹೊಡೀರಿ ಅಂತ ಎಷ್ಟೇ ಅವರು ಕೇಳಿದ್ರು ಇವರು ಆ ಟೈಮಲ್ಲಿ ಡಾಟ್ ಮಾಡೋದಿಲ್ಲ. ಅಟ್ಲೀಸ್ಟ್ ಆ ದಿನ ವಿನು ಅವರ ಮಾತನ್ನು ಕೇಳಿದಿದ್ರು ನಮ್ಮ ನಾಡಿನ ಹೆಮ್ಮೆಯ ಅರ್ಜುನ ಈ ದಿನ ನಮ್ಮೊಂದಿಗೆ ಇರ್ತಿದ್ದ ಅಂತ ಅನಿಸುತ್ತೆ. ಎಲ್ಲ ಮುಗಿದ ಮೇಲೆ ಮೀಡಿಯಾ ಮುಂದೆ ಬಂದು ಹಂಗಾಯಿತು ಹಿಂಗಾಯಿತು, ಇದರಿಂದ ಹಿಂಗಾಯಿತು, ನಮ್ಮಿಂದೇನಾಗಿಲ್ಲ ಅಂತ ಎಷ್ಟೇ ಸಮಜಾಯಿಷಿ ಕೊಟ್ಟರು ನಮ್ಮ ಅರ್ಜುನನನ್ನು ವಾಪಸ್ ಇವ್ರ ಕೈಲಿ ತಂದುಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಆದರೆ ಅರ್ಜುನನಷ್ಟೇ ಚಾಣಾಕ್ಷ ಮತ್ತು ಶಕ್ತಿಯುತವಾಗಿರುವಂಥ ಆನೆ ನಮ್ಮ ಜೊತೆಗಿದೆ, ಅದು ಅಭಿಮನ್ಯು. ಅದನ್ನಾದರೂ ನಿಮ್ಮ ಸ್ವಾರ್ಥಕ್ಕೆ ಉಪಯೋಗಿಸೋದನ್ನು ಬಿಟ್ಟು ದಯವಿಟ್ಟು ಅದನ್ನಾದರೂ ಕಾಪಾಡ್ಕೊಳ್ಳಿ. ತೀರಿವಾದ ನಮ್ಮ ಅರ್ಜುನ ಆನೆಯನ್ನು ಮೈಸೂರಿಗೆ ತಂದು ಮಣ್ಣು ಮಾಡ್ತಾರೆ ಅಂತ ಎಷ್ಟೋ ಅರ್ಜುನನ ಇಷ್ಟಪಡುವಂಥ ಜನಗಳು ಕೂಡ ಕಾಯ್ತಾ ಕೂತಿದ್ರು. ಆದರೆ ಅಲ್ಲಿಂದ ಮೈಸೂರಿಗೆ ಯಾವುದೇ ಕಾರಣಕ್ಕೂ ಅರ್ಜುನ ಆನೆಯನ್ನು ತರಲಿಲ್ಲ. ಅದೇ ಜಾಗದಲ್ಲಿ ಅರ್ಜುನನನ್ನು ಮಣ್ಣು ಮಾಡಿದ ರೀತಿ ನೋಡಿದ್ರೆ ಎಂಥವರ ಮನಸ್ಸಲ್ಲೂ ಕೂಡ ಆಕ್ರೋಶ ಉಕ್ಕಿ ಬರುತ್ತೆ. ಇದರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.